ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ಸ್ಪೆಷಲ್ ಡೇ ಏನಪ್ಪ ಅಂತ ಅಂದರೆ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಆಲ್ಸೋ ಲೈಕ್ ಮಾಡೋದನ್ನ ಮರಿಬೇಡಿ. ನಾನಿವತ್ತು ಬೇಗ ಬೇಗ ರೆಡಿಯಾಗಿ ಕಾಲೇಜಿಗೆ ಹೊರಟೆ ಹೋಗ್ತಾ ನಮ್ಮ ಜಾನಿಗೆ ಬಾಯ್ ಮಾಡಿ ಆ್ಯಂಡ್ ಆಲ್ಸೋ ನಮ್ಮ ಮನೇಲಿ ಇನ್ನೊಂದು ಪುಟ್ಟ ನಾಯಿ ಮರಿ ಇತ್ತು, ಅದಕ್ಕೂ ಬಾಯ್ ಮಾಡಿ ಕಾಲೇಜಿಗೆ ಬಂದೆ. ಆಮೇಲೆ ಕಾಲೇಜಿಗೆ ಬರ್ತಾ ಈ ಚಾಕ್ಲೇಟ್ ನನ್ನ ಫೇವ್ರೇಟ್ ಅಂತ ಹೇಳ್ಬಿಟ್ಟು ತೊಗೊಬಂದೆ. ಈ ಚಾಕ್ಲೇಟ್ನ ಎಷ್ಟು ತಿಂದಿದ್ದೀನಿ ಅಂತ ಕೌಂಟ್ ಮಾಡೋಕ್ಕೆ ಆಗಲ್ಲ. ಅದಾದಮೇಲೆ ಸರ್ ಬಂದರು, ಅಟೆಂಡೆನ್ಸ್ ಆಗ್ತಾಯಿದ್ರು. ನಾನು ಫಸ್ಟ್ ಬೆಂಚಲ್ಲೇ ಕುತ್ಕೊಂಡು ಈ ವಿಡಿಯೋ ಮಾಡಿದ್ದೀನಿ ಅಂದರೆ ನನ್ನ ಧೈರ್ಯ ಮೆಚ್ಚಬೇಕು. ಅದಾದಮೇಲೆ ನಾನು ನನ್ನ ಫ್ರೆಂಡು ಕ್ಯಾಂಟೀನಿಗೆ ಬಂದು ಒಂದು ಪ್ಲೇಟ್ ಗೋಬಿ ತೊಗೊಂಡು ತಿಂದು ನನ್ನ ಫ್ರೆಂಡಿಗೆ ಬಾಯ್ ಮಾಡಿ ನಾನು ಸ್ಟ್ರೈಟಾಗಿ ಕಂಪ್ಯೂಟರ್ ಕ್ಲಾಸಿಗೆ ಬಂದೆ. ಕಂಪ್ಯೂಟರ್ ಕ್ಲಾಸಲ್ಲಿ ಇವತ್ತು ಟೈಪಿಂಗ್ ಇತ್ತು. ಟೈಪಿಂಗ್ನ ಮುಗಿಸಿ ಸೇವ್ ಮಾಡಿ ಟೈಮ್ ಆಗಿದೆ ಅಂತ ಹೇಳ್ಬಿಟ್ಟು ಬೇಗ ಬಸ್ ಸ್ಟ್ಯಾಂಡಿಗೆ ಬಂದೆ. ಇನ್ನು ಬಸ್ಸೇ ಬಂದಿರಲಿಲ್ಲ. ವೆಯ್ಟ್ ಮಾಡಾದ್ಮೇಲೆ ಬಸ್ ಬಂತು. ಅಂತೂ ಬಸ್ ಹತ್ತಿ ಮನೆಗೆ ಬಂದೆ. ಮನೆಗೆ ಬಂದ್ಮೇಲೆ ಗೊತ್ತಾಯಿತು ನನ್ನ ತಂಗಿ ಟ್ಯಾಲೆಂಟ್ ಏನಂತ. ಪಾಪ ಅವಳಿಗೆ ಯಾರು ಫೋನ್ ನೋಡೋಕೆ ಕೊಡಲ್ಲ ಅಂತ ಸೀರಿಯಸ್ ಆಗಿಬಿಟ್ಟು ಅವಳೇ ಒಂದು ಫೋನ್ ಇನ್ವೆಂಟ್ ಮಾಡಿದ್ದಾಳೆ. ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಅದಾದ್ಮೇಲೆ ನ್ಯೂಸ್ ನೋಡ್ತಾ ಕೂತಿದ್ವಿ. ನ್ಯೂಸ್ ನೋಡಿದ್ರೆ ಆಪರೇಷನ್ ಸಿಂಧೂರ. ನಾವೆಷ್ಟು ಪ್ರೌಡ್ ಫೀಲ್ ಮಾಡಬೇಕು ಅಂತ ಅಂದರೆ ಬಿಕಾಸ್ ವಿ ಹ್ಯಾವ್ ಅ ಗ್ರೇಟ್ ಇಂಡಿಯನ್ ಸೋಲ್ಜರ್ಸ್. ನಾವೇನೋ ಈಸಿಯಾಗಿ ಹೇಳ್ಬಿಡ್ತೀವಿ ಸೋಲ್ಜರ್ಸ್ ಹಾಗೆ ಹೀಗೆ ಅಂತ, ಬಟ್ ಸೋಲ್ಜರ್ಸ್ ಇರೋ ಮನೆಯವರು ಈ ಥರ ಟೈಮಲ್ಲಿ ಜೀವ ಕೈಲಿಡ್ಕೊಂಡು ಕೂತಿರ್ತಾರೆ, ಯಾರಿಗೂ ಏನೂ ಆಗಬಾರ್ದು ಅಂತ. ಅದಕ್ಕೆ ನಾವು ಪ್ರೇ ಮಾಡೋಣ ಯಾರಿಗೂ ಏನೂ ಆಗಬಾರ್ದು ಆ್ಯಂಡ್ ಆಲ್ಸೋ ಅವ್ರು ಸೇಫ್ ಆಗಿರಲಿ ಅಂತ. ನಮ್ಮ ಇಂಡಿಯಾಗೆ ಈ ಥರ ಗ್ರೇಟ್ ಸೋಲ್ಜರ್ಸ್ನ ಕೊಟ್ಟಿರೋ ಪ್ರತಿ ಮನೆಗೂ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇದೆಲ್ಲ ಆದಮೇಲೆ ನಾಳೆ ನನ್ನ ತಂಗಿ ಆಂಟಿ ಅಜ್ಜಿ ಎಲ್ಲ ಹೋಗ್ತಾ ಇದ್ರು. ಸೊ ಅಮ್ಮ ಎಗ್ ಬಜ್ಜಿ ಮಾಡ್ತೀನಿ ಅಂದರು, ಅದಕ್ಕೆ ಎಗ್ ಬಾಯ್ಲ್ಗೆ ಆಗ್ತಾ ಇದ್ದೆ. ನಮ್ಮ ಅಜ್ಜಿಗೆ ನಾನು ಇರಿಟೇಟ್ ಮಾಡೋದು ನೋಡಿ ನಮ್ಮ ಅಜ್ಜಿ ನಂಗೆ ಬೈದೇ ಬಿಟ್ರು. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಆದರೂ ನಮ್ಮ ಅಜ್ಜಿ ಕಿಚನಿಗೆ ಬಂದಿದ್ದ ರೀಸನ್ ಏನಪ್ಪ ಅಂತ ಅಂದರೆ ಫೈನಲಿ ಸ್ಪೆಷಲ್ ಆಗಿ ಗುಲಾಬ್ ಜಾಮೂನ್ ಮತ್ತು ಎಗ್ ಬಜ್ಜಿ ರೆಡಿ ಆಯಿತು. ಅದನ್ನು ತಿಂದು ಊಟ ಮಾಡಿ ಮಲ್ಕೊಂಡ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗುಡ್ ನೈಟ್.